ಸೋಸಲಾರು ಇರ್ತಾರ ರಾಮ ಮಂದಿರ ವಿಚಾರ ಇಟ್ಕೊಂಡು ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನ ಪುಲ್ವಾಮಾ ದಾಳಿ ಇವನ್ನಷ್ಟೇ ಇಟ್ಕೊಂಡು ನಾವು ವೋಟ್ ಕೇಳ್ತಾರ ಜನರ ಟಿವಿ ಮೂಲಕ ಹುಚ್ಚರನ್ನು ಮಾಡ್ತಾರೆ ಅಂತಂದು ಬಿಜೆಪಿ ನೋಡ್ರಿ. ನಾನು ಹಿಂದೆಲ್ಲ ಇವರು 60-70 ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ನವ್ರು. ಸರಿ, ಅವಾಗ ಯಾರ್ಯಾರು ಅವ್ರು ಹುಚ್ಚು ಮಾಡ್ಯಾರ ಅಂತ ಅವರು ಜನರಿಗೆಲ್ಲ ಗೊತ್ತಿದೆ. ಗರೀಬಿ ಹಟಾವ್ ಅಂತ ಇಂದಿರಾ ಗಾಂಧಿ ಅವ್ರು ಹೇಳಿದರು. ಯಾವಾಗ 34 ವರ್ಷ ಹಿಂದೆ ಗರೀಬಿ ಹಟಾವ್ ಅಂತ ಹೇಳಿ ಒಂದು 10-15 ವರ್ಷ ಆಡಳಿತ ಮಾಡಿದ್ರು ಅವರೆಲ್ಲ. ಮತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಬ್ರಿಟಿಷರಿಂದ ಅಂತ ಹೇಳಿ ಅದರ ಹೆಸರಿನ ಮೇಲೆ ಒಂದು 60-70 ವರ್ಷ ಮಾಡಿದ್ರು ಆಡಳಿತ. ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನವರು ಈ ಗರೀಬಿ ಹಟಾವ್ ಅಂತ ಹೇಳಿದ್ರಲ್ಲ ಇಂದಿರಾ ಗಾಂಧಿಯವರು, ಹಾಗಾದ್ರೆ ಬಡತನದ ರೇಖೆಯಿಂದ ಎಷ್ಟು ಜನ ಹೊರಗೆ ಬಂದರು? ಕಾಂಗ್ರೆಸ್ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಹೊರಗೆ ಬಂದವರು ಎಷ್ಟು? ಇದಕ್ಕೆ ಉತ್ತರ ಕೊಡಲಿ. ಮತ್ತು ಯಾವುದೇ ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡಲೇ ಇಲ್ಲ ಇಡೀ ದೇಶದಲ್ಲಿ. ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಜಪಾನು ಎಷ್ಟು ಮುಂದುವರಿತು ಕೇವಲ ಕೆಲವೇ ವರ್ಷಗಳಲ್ಲಿ. ಚೈನಾ ಎಷ್ಟು ಮುಂದೆ ಬಂದಿದೆ. ಬೇರೆ ಬೇರೆ ದೇಶಗಳು ಎಲ್ಲವೂ ನಾಶ ಆಗಿರೋದಂಥ ದೇಶಗಳು ಕೇವಲ 34 ವರ್ಷದಲ್ಲಿ ಎದ್ದು ನಿಲ್ತಾವ ಅಂತಂದರೆ ಇವರು ದುರಾಡಳಿತದಿಂದ ಭಾರತ ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ. ಆರ್ಥಿಕ ಸ್ಥಿತಿ ಏನಿತ್ತು, ಅವರ ಅಧಿಕಾರ ಬಿಟ್ಟುಕೊಟ್ಟಾಗ 10ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ. ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನೂ ಕೆಲವು ವರ್ಷ ಹೋದರೆ 3ನೇ ಸ್ಥಾನಕ್ಕೆ ಬರ್ತದೆ. ಬಲಾಢ್ಯ ರಾಷ್ಟ್ರಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಕಡೆ ನ್ಯಾಷನಲ್ ಹೈವೇ ಆಗಿದ್ದಾವೆ. ವಾಜಪೇಯಿ ಅವರು ಬಂದಾಗ, BJP ಸರ್ಕಾರ ಬಂದಾಗ, ವಾಜಪೇಯಿ ಅವರು ಬಂದಾಗ 4 ಲೈನ್ 6 ಲೈನ್ ರಸ್ತೆಗಳು ನಿರ್ಮಾಣ ಆಗಿದ್ದು ಆವಾಗೇ. ನಾವು ಒಂದೇ ಒಂದು ಹೇಳ್ತೀನಿ, ಇವತ್ತು ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಸಿಂಗಲ್ ರಸ್ತೆದಾಗ ಹೋಗಿದ್ದೀವಿ ನಾವು. ಸಿಂಗಲ್ ರಸ್ತೆ 7-8 ತಾಸು ಹೋಗಿದ್ದೀವಿ ನಾವು. ವಾಜಪೇಯಿ ಅವರು ಬಂದ ಮೇಲೆ 6 ಲೈನ್ ರಸ್ತೆ ಆಯ್ತು. ಮತ್ತೀಗ ಎಕ್ಸ್ಪ್ರೆಸ್ ಹೈವೇ ಆಗಿದ್ದಾವೆ. ಹಾಗಾದ್ರೆ ಇದು ಕಾಂಗ್ರೆಸ್ ಅವ್ರು ಯಾಕೆ ಮಾಡಲಿಲ್ಲ? ಬರೀ ರಾಮ ಮಂದಿರ ಅಷ್ಟೇ ಅಲ್ಲ, ಇವ್ರಿಗೆ ಬರೀ ರಾಮ ಮಂದಿರ ಅಷ್ಟೇ ಕಾಣಾಗತ್ತೈತಿ. ಆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೂ ನಿಮಗಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಂದು ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಿದರು. ಮತ್ತು ಭವ್ಯವಾದಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತೀವಿ, ಎಸ್ ಮ್ಯಾನಿಫೆಸ್ಟೋದಲ್ಲಿ ಅದು ಆಯಿತು. ಮತ್ತು ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಬಡವರಿಗೆ ಏನು ಅನುಕೂಲ ಮಾಡಬೇಕು, ರೈತರಿಗೆ ಏನು ಅನುಕೂಲ ಮಾಡಬೇಕು, MSP ಇವತ್ತೇನು ಹೋರಾಟ ನಡೀತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅತಿ ಹೆಚ್ಚು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಕಾಲದಲ್ಲಿ. ಇಂದ ಅರ್ಥ ಮಾಡ್ಕೋಬೇಕು ಸಂತೋಷ್ ಲಾಡ್ ಅವರು. ಹೀಗಾಗಿ ಮತ್ತು ಈಗ ಹೇಳ್ತಾರೆ ರಾಮ ಮಂದಿರ ಯಾವ ಜಾಗದಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಟೈಮ್ದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಇನ್ನು ನೀವು ಯಾರೋ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೊಡ್ಬೇಕಾಗಿತ್ತಲ್ಲ, ಇವ್ರು ಎಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ. ಎಲ್ಲ ಮುಗಿದ ಮೇಲೆ ಈಗ ರಾಮ ಮಂದಿರ ಕಟ್ಟಿ ಮೋದಿಯವರ ಒಂದು ಎಲ್ಲ ಕಡೆ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ರಾಮ ಮಂದಿರ ಕಡೆ ಎಲ್ಲ ಕಡೆ ಇವತ್ತು ಜನರ ಲಕ್ಷ್ಯ ಹೋದಂಥ ಸಂದರ್ಭದಲ್ಲಿ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇದೆಲ್ಲ ಹೇಳಿಕೆಗೆ ಬರ್ತಾವೆ. ಜನ ಇದನ್ನು ನಂಬುವುದಿಲ್ಲ. 60-70 ವರ್ಷ ಆಡಳಿತ ಮಾಡಿದಿಲ್ಲ, ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಈಗೇನು 40-50 ಸೀಟ್ ಬಂದಾವಲ್ಲ ಲೋಕಸಭೆಯಲ್ಲಿ, ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ ಹೊರತು ಈ ರೀತಿ ಬೇರೆ ಬೇರೆ ರಾಮ ಮಂದಿರ ಮತ್ತೊಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಮತ್ತೆ ಇದ್ದಂಥ ಇಮೇಜ್ ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ ಕಾಂಗ್ರೆಸ್ ಅವರು. ರಾಮ ಮಂದಿರವನ್ನು ರಾಜಕೀಯ ಇಚ್ಛಾಶಕ್ತಿಯಿಂದ ಕಟ್ಟಿದ್ದಾರೆ, ರಾಮ ಮಂದಿರದಿಂದ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ನೀವು ಗರೀಬಿ ಹಠಾವ್ ಅಂತ ಘೋಷಣೆ ಮಾಡಿದ್ರಿ ಇಂದಿರಾ ಗಾಂಧಿ ಅವರು. ನೀವು ರಾಮ ಮಂದಿರನೂ ರಾಮ ಮಂದಿರನೂ ಕಟ್ಟಲಿಲ್ಲ, ಬಡತನ ನಿವಾರಣೆ ಮಾಡಲಿಲ್ಲ ನೀವು. ಮತ್ತು ಈಗ ನೋಡ್ರಿ ಎಷ್ಟೊಂದು ಜನರು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ, ಲೆಕ್ಕ ಹಾಕ್ರಿ. ಹಿಂದೆ UPA ಸರ್ಕಾರ ಇದ್ದಾಗ ಏನಿತ್ತು, ಇವತ್ತು NDA ಸರ್ಕಾರ ಬಂದ ಮೇಲೆ ಬಡತನ ರೇಖೆಯಿಂದ ಹೊರಗೆ ಬಂದಂಥ ಜನ ಜಾಸ್ತಿ ಇದ್ದಾರೆ. ಮತ್ತು ಅವ್ರಿಗೆ ಎಲ್ಲ ರೀತಿಯಾದಂಥ ಆಹಾರ ಪದಾರ್ಥ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಕೊಡುವಂಥದ್ದು ಇವತ್ತು ಮೋದಿಯವರ ಕಾಲದಲ್ಲಿ ಆಗ್ತಾ ಇದೆ. ಮತ್ತು ಇಡೀ ಭಾರತದ ಕೀರ್ತಿ ಜಗತ್ತಿನಲ್ಲಿ ಇವತ್ತು ಸ್ಪ್ರೆಡ್ ಆಗಲಿಕ್ಕೆ, ಅದಕ್ಕೆ ಮಹತ್ವ ಬರಲಿಕ್ಕೆ ಮೋದಿಯವರ ಆಡಳಿತ ಕಾರಣ. ಇವತ್ತು ನೋಡಿ ದುಬೈ ಮೊನ್ನೆ ಇದಕ್ಕೆ ಹೋದ್ರು, UAE ಅಬುದಾಬಿಗೆ. ಅಲ್ಲಿ ಹೋದಾಗ ಅಲ್ಲೇನು 8 ಜನ ನಮ್ಮ ಏನೋ ಒಂದು ಮರಣದಂಡನೆ ಫಿಕ್ಸ್ ಆಗಿತ್ತು, ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಪರಿವರ್ತನೆ ಆಯಿತು. ಮೋದಿಯವರು ಆ ದೇಶಕ್ಕೆ ಕಾಲಿಡು ಮುಂಚೆ ಅವರೆಲ್ಲವನ್ನೂ ಬಿಡುಗಡೆಯಾಗಿ ಭಾರತಕ್ಕೆ ಬಂದರು. ಇದು ಮೋದಿಯವರ ಒಂದು ಪ್ರಭಾವ ಅಂತ ನಾನು ಹೇಳ್ತೀನಿ. ಹೀಗಾಗಿ ಇವತ್ತು ವಿದೇಶಿ ನೀತಿಯಲ್ಲಿರ್ಬೋದು, ಮತ್ತೊಂದಿರ್ಬೋದು, ಅದರಲ್ಲಿ ಇವತ್ತು ಭಾರತಕ್ಕೆ ಹೆಚ್ಚು ಗೌರವ ತರುವಂಥ ಕೆಲಸ ಇವತ್ತು ಯಾವುದಾದ್ರೂ ಆಗಿದ್ದರೆ ಅದು ಮೋದಿಯವರ ಕಾಲದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದೇ ರೀತಿ ಹಿಂದೆ ನೆಹರು ಅವರ ಕಾಲದಲ್ಲಿ ಇರ್ಬೋದು, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇರ್ಬೋದು, ಚೈನಾ ನಮ್ಮನ್ನು ಬಂದು ಆಕ್ರಮಣ ಮಾಡಿದ್ರು ಹೇಳೋರು ಕೇಳೋರು ಇಲ್ಲ. ಪಾಕಿಸ್ತಾನದವ್ರು ಬಂದು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗದ್ದಲ ಹಾಕಿದ್ರೆ ಭಯೋತ್ಪಾದಕ ಮಾಡಿದ್ರು ಅದಕ್ಕೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸದ. ನಕ್ಸಲೈಟ್ ಇಡೀ ದೇಶದಲ್ಲಿ ನಕ್ಸಲೈಟದ ಎಷ್ಟೊಂದು ಅಟ್ಯಾಕ್ ಹಾಕಿದ್ವು.
ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ನಕ್ಸಲೈಟ್ ಬಗ್ಗೆ ಎಲ್ಲೇನು ಸುದ್ದಿ ಇದನ್ನು ಎಲ್ಲಿ ಇಲ್ಲ. ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ, ದೇಶದ ಸುಭದ್ರತೆಗೆ ಏನೋ ಒಂದು ಮಹತ್ವ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಸಂತೋಷ್ ಲಾಡ್ ಯಾಕೆ ವಿಚಾರ ಮಾಡೋದಿಲ್ಲ, ಅದ್ಯಾಕೆ ಚರ್ಚೆ ಮಾಡೋದಿಲ್ಲ ಅದನ್ನು. ಹೀಗಾಗಿ ಯಾವ್ದು ವಿಷಯ ಇವತ್ತು ಚರ್ಚೆ ಆಗ್ತದೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವೆಲ್ಲ ವಿಷಯಾಂತರ ಮಾಡೋದು ನಡೀತಾ ಇದೆ. ಸರ್, ಅವ್ರದ್ದೊಂದು ಕ್ವಶನ್ ಏನಂದ್ರೆ, ಇಂಥ